ನಗಾಡೋದು ಹೆಂಗೆ, ಮಾತಾಡೋದು ಹೆಂಗೆ ಅದೆಲ್ಲ ಆಯ್ತಾ. ಅದ್ರ ಜೊತೆಗೆ ಓಕೆ ನಂಗೆ ಕ್ರೌನ್ ಹಾಕ್ತಿದ್ರು, ನಾನು ಹಾಯ್ ಮಾಡ್ತಿದ್ದೆ, ನಗಾಡ್ತಿದ್ದೆ, ಅದೆಲ್ಲ ಫೀಲ್ ಮಾಡ್ತಿದ್ದೆ. ಆ್ಯಂಡ್ ಆ ಕ್ರೌನ್ ಕಲರ್ ವೈಟ್ ಕಲರ್, ಎಕ್ಸಾಕ್ಟ್ಲಿ ವೈಟ್ ಕಲರ್ ಕ್ರೌನ್, ವೈಟ್ ಸ್ಟೋನ್ ಇದ್ ಕ್ರೌನ್ ನಾನು ಇಮ್ಯಾಜಿನ್ ಮಾಡ್ತಿದ್ದೆ. ಬಟ್ ಆ ಫಿನಾಲೆ ದಿನ ಸ್ಟೇಜ್ ಹಿಂದೆ ನಾನು ಕಾಣ್ತಿ ವಿನ್ನರ್ ಕ್ರೌನ್ ಗ್ರೀನ್ ಕ್ರೌನ್, ಸೆಕೆಂಡ್ ಪ್ರೈಸ್ ವೈಟ್ ಕ್ರೌನ್. ನನಗೆ ಅಲ್ಲೇ ಫೀಲ್ ಆಯ್ತು. 1.25 CR ಪೆಡಲ್ ಶಿಫ್ಟ್ ಮಾಡ್ಪಾತೆ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋದಂಗೆ ಎಷ್ಟು ಫ್ರೆಶ್ ಇರುತ್ತಲ್ಲ ಇದೆಲ್ಲ ಹಾಕಿದ್ರು. ನಮಸ್ಕಾರ, ನಾನು ಸುಷ್ಮಿತಾ ಸಾರಿಗ್ರಾಮ ಎಲ್ಲ ಗಮ್ಮತ್ ಇದ್ರಿ ಎಲ್ಲ. ಇವತ್ತು ಸಂಡೇ ಬೆಂಗಳೂರು ಹಂಗಿತ್ತು. ಸೊ ನಾವು ಹೊರಟಿತ್ತು ಇಲ್ಲಿಗೆ ಗೊತ್ತಾ, ಒಂದು ಟೆಂಪಲ್ ಥೀಮ್ಡ್ ರೆಸ್ಟೋರೆಂಟಿಗೆ. ನಿಮಗೆಲ್ಲ ಗೊತ್ತಿರ್ಬೋದು ಆ ರೆಸ್ಟೋರೆಂಟ್. ನಾನು ಸುಮಾರೆಲ್ಲ ಪ್ರಮೋಷನ್ ವಿಡಿಯೋ ಥರ ಮಾಡೋದಿಲ್ಲ, ಅದ್ಮೇಲೆ ನೀವೇ ಕಾಮೆಂಟಲ್ಲಿ ಹೇಳಿ. ನಿಮ್ಗೆ ಗೊತ್ತಿರ್ಬೋದು ಸುಮಾರೆಲ್ಲ ಇಂಥದ್ದು ಎಂತ ಹೇಳ್ತಿರೋದಕ್ಕೆ ಸುಮಾರು ವೈರಲ್ ಆಯ್ತು. ಅದ್ರ ಪೋಸ್ಟ್ಸ್ ಆಗಿರ್ಬೋದು, ನ್ಯೂಸ್ ಆಗಿರ್ಬೋದು. ಸೊ ಅಲ್ಲಿಗೆ ಹೋದೈತೆ ಹೆಂಗಿತ್ತಂತ ಕಾಮಕ್ಕೆ. ಅದು ಬಿಟ್ಟರೆ ನಮ್ಮಿಬ್ಬರಿಗೂ ಒಂದು ಡ್ರೀಮ್ ಎಂತ ಅಂದರೆ ಮರ್ಸಿಡೀಸ್ ಕಾರ್ ತಗೊಳಕಂತ. ಸೊ ಅದಕ್ಕೆ ಕಾಂಬಕ್ಕೆ ಹೋಗ್ತಿತ್ತು. ಈಗ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಫಸ್ಟಿಗೆ ಕಾಂಬೋದು, ಮತ್ತು ಅದನ್ನು ಮ್ಯಾನಿಫೆಸ್ಟ್ ಮಾಡೋದು, ಯಾವ್ದು ನಮಗೂ ಇಷ್ಟ ಆಗ್ತಲ್ಲ ಅಂದ್ಕೊಂಡು ಅದು ಮ್ಯಾನಿಫೆಸ್ಟ್ ಮಾಡಿ ಸ್ವಲ್ಪ ಟೈಮ್ ಆದಮೇಲೆ ತಗೊಬೋದು. ಈಗ ಸದ್ಯಕ್ಕೆ ತುಂಬ ಜಾಸ್ತಿ ಎಂಥದ್ದು ಲೋನ್ ಎಲ್ಲ ಮಾಡಿ ಕಷ್ಟಪಟ್ಟು ಮೆಟೀರಿಯಲಿಸ್ಟಿಕ್ ಥಿಂಗ್ ತಗೊಂಡು ನನಗೆ ಇಷ್ಟ ಇಲ್ಲ ಪರ್ಸ್ನಲಿ. ನಾನು ಒಂಚೂರು ಪುಷ್ ಮಾಡಿರೋರು ತಗೊಂಡ್ರೆ, ಬಟ್ ಹಾಂ ಬೇಡ ಸದ್ಯಕ್ಕೆ ಆ ಟೈಮ್ ಲೈನ್ ಪ್ರಕಾರ ಹಾಗೆ ಮಾಡಿ ರೋಲೆಕ್ಸ್ ಎಲ್ಲ ತಗೊಳ್ತಿತ್ತು. ಹಾಂ ನನಗೆ ಅಂತಂದರೆ ಹೇಳ್ತಾರೆ ಅಂಥದ್ದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅದೇ ಹಾಸಿಗೆನ ದೊಡ್ಡದು ಮಾಡ್ಕೊ. ಕೆಲವು ಹೇಳ್ತಾರೆ ಹಾಸಿಗೆ ಮೀರಿನೂ ಕಾಲು ಚಾಚು. ನನ್ನ ಪ್ರಕಾರ ಹಾಸಿಗೆನ ದೊಡ್ಡದು ಮಾಡ್ಕವ ಫಸ್ಟಿಗೆ. ಅದಕ್ಕೆ ಚಾಚಬೇಕು ಫಸ್ಟಿಗೆ, ಕಾಲು ಚಾಚಬೇಕು. ಚಳಿ ಆಗುತ್ತಾ ಮತ್ತೆ ರಪ್ಪ ಹಾಸಿಗೆ ಚಾಚು. ಅದೇ ಚಾಚಿದ್ರೆ ಗೊತ್ತಾಗುತ್ತಲ್ಲ ನಮ್ಗೆ ಎಷ್ಟಿರುತ್ತೆ ಅಂತ. ಇಲ್ಲರ ಅಲ್ಲೇ ಕಂಫರ್ಟೇಬಲ್ ಆಗಿರುತ್ತೆ. ಹಾಸಿಗೆ ಮೀರಿನೂ ಚಾಚ್ಕೊಂಡು ಆಮೇಲೆ ಚಳಿ ಮಾಡ್ಕೊಂಬದಕ್ಕಿಂತ ಹಾಸಿಗೆನ ದೊಡ್ಡದು ಮಾಡ್ಕೊಂಬ. ದಟ್ ಈಸ್ ದ ಮೋಟಿವ್ ಬಿಹೈಂಡ್ ಟುಡೇಸ್ ವಿಸಿಟ್ ಟು ಮರ್ಸಿಡೀಸ್ ಶೋರೂಮ್. ಕಮ್ಮ ಫಸ್ಟಿಗೆ ಅಲ್ಲಿಗೆ ಹೋಗೋದಾ ಮತ್ತೆ ಅಲ್ಲಿ ರೆಸ್ಟೋರೆಂಟಿಗೆ ಯಾವ ಸಿಗ್ತದೆ? ಸೀದಾ ಹೋಗೋಗಿ ಅಂತ ಸಿಕ್ಕಿಲ್ಲರೆ ಸೀದಾ ರೆಸ್ಟೋರೆಂಟ್ ಮತ್ತೆ ಸಿಕ್ಕಿಲ್ಲ. ಸೊ ಇದು ಉಚ್ಚಾಟ ನಾ ಮಾಡ್ತಿದ್ದೆ. ಇದು ಕಾರ್ ತಗೊಳ್ಳೋಕ್ಕಿಂತ ಮುಂಚೆ ಹೋಗಿ ನೋಡೋದು, ಶೋರೂಮ್ ಅಲ್ಲಿ ಹೋಗೋದು. ಸೊ ಯಾವಾಗ ಗೊತ್ತಾ ಸರ್, ಇನಿಷಿಯಲಿ ನಾನು ಜಾಬ್ ಎಲ್ಲ ಸೇರಿದಾಗ ಕೈಯಲ್ಲಿ ₹1 ಇಲ್ಲ ಆಯ್ತಾ. ಬಟ್ ಆದರೂ ಶೋರೂಮ್ ಹೋಗೋದು. ಈಗ ಯಾರಾದ್ರೂ ಒಂದು 10-12 ಲಕ್ಷದ ವಾಚ್ ತಗೊಳ್ಬೇಕಂತ ಯಾರ್ದು ಗೋಲ್ ಇರಲ್ಲ. ನೀ ಅದು ನೋಡಿ ನಿಂಗೆ ಆಸೆ ಆದ ಕೂಡಲೇ ನಿಂಗೆ ಆ ಥರ ಗೋಲ್ ಬರೋದು. ಆ ಥರ ಗೋಲ್ ಬಂದ ಕೂಡಲೇ ನಿನ್ನ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ತೀವಿ. ಆ್ಯಂಡ್ ಈ ಥರ ಹಾಂ. ಸೊ ನೀನು ಜಾಸ್ತಿ ಯಾಕಂದ್ರೆ ನಿಂದು ಫಾರ್ ಎಕ್ಸಾಂಪಲ್ ನಿನಗೊಂದು ಟೈಟನ್ ವಾಚ್ ತಗೊಳ್ತೆ ಅಂತ ಇದ್ರೆ, ನೋ ಅಫೆನ್ಸ್ ಟು ಟೈಟನ್, ಬಟ್ ನಾ ಟೈಟನ್ ವಾಚ್ ತಗೊಳ್ತಂದ್ರೆ 2-5 ವಾಚ್ ತಗೊಳ್ಬೇಕಂದ್ರೆ ಹಾಂ. ಸೊ ನಾವೆಂತ ಹೇಳ್ತೇವೆ, 5,000 ಅಲ್ಲ, 5,000 ನೀನು ಆದ ಕೂಡಲೇ ನಿಂದು ಗೋಲ್ ಮುಗ್ದೋಗುತ್ತೆ. ಬಿಕಾಸ್ ರಿವಾರ್ಡ್ ಈಸ್ ವೆರಿ ಸ್ಮಾಲ್ ವಿಚ್ ಇಸ್ ಈಸಿಲಿ ಅಚೀವೇಬಲ್. ಈ ಥರ ಅಲ್ಲಿ ನೋಡುವಾಗ ನಿನಗೆ ಓಕೆ ನೀನೊಂದು 10-15 ಲಕ್ಷ ಒಟ್ಟು ಮಾಡಿದೆ ಅಂತ ಎನ್ಸ್ಕೋ. ಒಟ್ಟು ಮಾಡೋದು ದೊಡ್ಡದಲ್ಲ, ಪ್ಲಸ್ 15 ಲಕ್ಷ ತಗೊಂಡು ಒಂದು ವಾಚ್ ತಗೊಳ್ಬೇಕು ನೋಡು, ಅದಕ್ಕೆ ದೊಡ್ಡ ಮನ್ಸು ಬೇಕು ಆಯ್ತಾ. ಸೊ ಅದೇ ಥರ. ಸೊ ಟುಡೇ ನಾನು ಅದೇ ಥಿಂಕ್ ಮಾಡ್ತಿದ್ದೆ. ನಂದು ಹುಚ್ಚಾಟ ಅಂತ ಹೇಳ್ತಿದ್ರು, ಇವತ್ತು ನೀನು ನನ್ನೊಟ್ಟಿಗೆ ಸೇರಿ ನೀನು ಅದೇ ಥಿಂಕ್ ಮಾಡ್ತಿದ್ದೆ. ಸೊ ದಟ್ಸ್ ವಾಟ್ ಇಟ್ ಮೇ ವರ್ಕ್ ಫಾರ್ ಅಸ್, ಇಟ್ ಮೇ ನಾಟ್ ವರ್ಕ್ ಫಾರ್ ಅದರ್ಸ್, ಬಟ್ ಫಾರ್ ಮೀ ಇಟ್ ಹಸ್ ವರ್ಕ್. ಮತ್ತು ಸಿ ನಾವು ಅದ್ರ ಹತ್ರ ಹೋಯ್ದಿದ್ರೆ ನಮಗೆ ಗೊತ್ತಾಯ್ತಲ್ಲ ಹೌ ಇಟ್ ಟೇಸ್ಟ್ ಅಂತ. ಬರೀ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅಂತ ಮಾಡ್ಕೊಂತ ಹೇಳೋದಲ್ಲ. ಈ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅಂದ್ರೆ ಒಂದು ಸಿಂಬಲ್ ಅಷ್ಟೇ ನಮ್ಮ ಗ್ರೋತ್. ಇಟ್ ಇಸ್ ವೆರಿ ಟ್ರೂ. ನನ್ನ ಲೈಫಲ್ಲಿ ಅಂತೂ ಟ್ರೂ. ಐ ಡೋಂಟ್ ನೋ ಹೌ ಫಾರ್ ಅದರ್ಸ್, ಬಟ್ ಐ ಫೀಲ್ ಯಾರಿಗೆ ಎಂತ ಸಿಗ ಡ್ರೀಮ್ ಇಲ್ಲ ಅಥವಾ ಎಂತ ಇಲ್ಲದ ಹೋಗಿ ಥಿಂಕ್ ಮಾಡೋಕೆ ಎಂತದ್ದು ಮತ್ತೆ ಆಸೆ ಪಡೋಕೆ ಎಂತದ್ದು, ಇಟ್ ಡಸಂಟ್ ಕಾಸ್ಟ್ ಎನಿಥಿಂಗ್. ಫಸ್ಟ್ ಸ್ಟೆಪ್ಪೇ ನಮ್ಗೆ ಅದರ ಬಗ್ಗೆ ಆಸೆ ಬರ್ಕ, ಅದು ನಾವು ಮಾಡ್ಕಂತ ಮನ್ಸು ಬರ್ಕ. ನೆಕ್ಸ್ಟ್ ಸ್ಟೆಪ್ ನಾವು ಆಕ್ಷನ್ ತಕೊಂಬ. ಸೊ ಫಸ್ಟ್ ಸ್ಟೆಪ್ಪೇ ನಮಗೆ ಆಯ್ಲಿಲ್ಲ ಅಂತಂದ್ರೆ ಎಂತ ಮಾಡೋದಿಲ್ಲ. ನಂದು ಇದು ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಇವ್ರ ಹತ್ರ ಹೇಳಿದೆ ನಾನು. ಬಟ್ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬ ಬಿಲೀವ್ ಮಾಡ್ತಿದ್ದೆ. ಐ ಹಿಟ್ ಅ ರಾಕ್ ಬಾಟಮ್ ಆಯ್ತಾ ನನ್ನ ಲೈಫಲ್ಲಿ ಒಂದ್ಸಲ ಎಂತದ್ದು ನಂಗೆ ಎಂಥದ್ದು ಆ ಥರ ಅಂತೆಲ್ಲ ಫೀಲ್ ಆದಿತ್ತು. ಆ ಟೈಮಲ್ಲಿ ನಂಗೆ ಸಿಕ್ಕದ್ದು ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಬುಕ್. ಅದರೆಲ್ಲ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇದಿತ್ತು. ಆ ಟೈಮಿಂದ ಗೊತ್ತಾದ ನನಗೆ ಈ ನಂದು ಫಸ್ಟ್ ಜಾಬ್ ಅದೊಂದು ಡ್ರೀಮ್ ಕಂಪನಿ ಆಯ್ತಾ. ನಮ್ಮ ಕಾಲೇಜಲ್ಲಿ ಇದ್ದವರಿಗೆ ಅಥವಾ ಅಂದರೆ ಕಾಮರ್ಸ್ ತಗೊಂಡ್ರೆ ಹೆಚ್ಚಿನವರಿಗೆ ಅದು ಡ್ರೀಮ್ ಕಂಪನಿ. ಸೊ ನಂಗೆ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂತ ಇದ್ದಿದ್ದು. ಮತ್ತು ಇಷ್ಟೇ ಸಂಬಳ ನನಗೆ ಫಸ್ಟಿಗೆ ಗೊತ್ತಿರಲಿಲ್ಲ, ಅದಕ್ಕಿಂತ ಜಾಸ್ತಿ ಸಂಬಳ ಸಿಗುತ್ತೆ ಅನ್ಕೊಂಡು. ಸೊ ನನ್ನ ತಲೆಯಲ್ಲಿ ಎಷ್ಟು ಸಂಬಳ ಇತ್ತು ಅಷ್ಟೇ ಸಂಬಳ ನಾನು ದಿನ ಮನ್ಕೊಂಬತ್ತಿಗೆ ಅದ್ರ ಬಗ್ಗೆ ಎಣ್ಸ್ಕೊಂಡು ಮನ್ಕೊಂತಿದ್ದೆ. ನಾನಂದರೆ
ಥಿಂಕ್ ಮಾಡೋದು, ಓಕೆ ನಂಗೆ ಇಷ್ಟು ಸಂಬಳ ಸಿಕ್ತು, ನನ್ನ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊತಿದ್ದೆ, ಅಮ್ಮನ ಜೊತೆಗೆ ಶೇರ್ ಮಾಡ್ಕೊತಿದ್ದೆ, ಮನೆಯವ್ರ ಜೊತೆ ಶೇರ್ ಮಾಡ್ಕೊತಿದ್ದೆ ಅನ್ಕೊಂಡ. ಸೊ ಎಕ್ಸಾಕ್ಟ್ಲಿ ಅಷ್ಟೇ ಸಂಬಳ ಅದೇ ಕಂಪನಿಯಲ್ಲಿ ಫಸ್ಟ್ ಟೈಮ್ ಇಂಟರ್ವ್ಯೂವಲ್ಲಿ ನಾನು ಪಾಸ್ ಆದೆ. ಸೊ ಅದೊಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಅಂದರೆ ನಾನು ಪ್ಯಾಜೆಂಟಲ್ಲಿ ವಿನ್ ಆದ. ಅದು ಫನ್ನಿ ಥಿಂಗ್ ಅಂತಂದರೆ ದಿನ ನಾನು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ತಿದ್ದೆ, ನಗಾಡೋದು ಹೆಂಗೆ, ಮಾತಾಡೋದು ಹೆಂಗೆ ಅದೆಲ್ಲ ಆಯ್ತಾ. ಅದ್ರ ಜೊತೆಗೆ ಓಕೆ ನಂಗೆ ಕ್ರೌನ್ ಹಾಕ್ತಿದ್ರು, ನಾನು ಹಾಯ್ ಮಾಡ್ತಿದ್ದೆ, ನಗಾಡ್ತಿದ್ದೆ, ಅದೆಲ್ಲ ಫೀಲ್ ಮಾಡ್ತಿದ್ದೆ. ಆ್ಯಂಡ್ ಆ ಕ್ರೌನ್ ಕಲರ್ ವೈಟ್ ಕಲರ್, ಎಕ್ಸಾಕ್ಟ್ಲಿ ವೈಟ್ ಕಲರ್ ಕ್ರೌನ್, ವೈಟ್ ಸ್ಟೋನ್ ಇದ್ ಕ್ರೌನ್ ನಾನು ಇಮ್ಯಾಜಿನ್ ಮಾಡ್ತಿದ್ದೆ. ಬಟ್ ಆ ಫಿನಾಲೆ ದಿನ ಸ್ಟೇಜ್ ಹಿಂದೆ ನಾನು ಕಾಣ್ತಿ ವಿನ್ನರ್ ಕ್ರೌನ್ ಗ್ರೀನ್ ಕ್ರೌನ್, ಸೆಕೆಂಡ್ ಪ್ರೈಸ್ ವೈಟ್ ಕ್ರೌನ್. ನನಗಲ್ಲೇ ಫೀಲ್ ಆಯ್ತು, ಓ ಮೈ ಗಾಡ್ ನಾನೆಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ಮೇ ಬಿ ಸಮ್ಟೈಮ್ಸ್ ಮ್ಯಾನಿಫೆಸ್ಟ್ ಎಕ್ಸಾಕ್ಟ್ ಥಿಂಗ್ ಮ್ಯಾನಿಫೆಸ್ಟ್ ಮಾಡುತ್ತಲ್ಲ, ಅದ್ರದ್ದು ಸೈಡ್ ಎಂತದ ಡ್ರಾಬ್ಯಾಕ್ ಕೂಡ ಇರ್ಬೋದು. ಯೂನಿವರ್ಸ್ ಮೈಟ್ ಹ್ಯಾವ್ ಪ್ಲಾನ್ಡ್ ಸಮಥಿಂಗ್ ಎಲ್ಸ್. ಮದುವೆ ಆಗ್ಬೇಕಂತ ಮ್ಯಾನಿಫೆಸ್ಟ್ ನಾನು ಮಾಡಿರ್ಲಿಲ್ಲ. ಯೂನಿವರ್ಸ್ ಮೈಟ್ ಹ್ಯಾವ್ ಪ್ಲಾನ್ ಸಮಥಿಂಗ್ ಬೆಟರ್ ದೆನ್ ದಟ್ ವಾಟ್ ಯು ಆರ್ ಇಮ್ಯಾಜಿನಿಂಗ್ ಅಲ್ಲ. ಬಟ್ ನಾವು ಕೆಲವು ಸಲ ಇದೇ ಬೇಕಂತ ಮಾಡ್ಕೊಂಡು ಅದಕ್ಕಿಂತ ಕಮ್ಮಿಗೂ ಸೆಟಲ್ ಆಗ್ಬೋದು. ಬಟ್ ಇಟ್ಸ್ ಓಕೆ. ಬಟ್ ಇಟ್ಸ್ ಓಕೆ. ಅದೇ ನೀ ಥಿಂಕೇ ಮಾಡಿಲ್ಲ ಅಂದ್ರೆ ಅಟ್ ಲೀಸ್ಟ್ ಅದೂ ಆಗ್ತಿಲ್ಲ ಐತನೋ. ಬಿಕಾಸ್ ಯಾರು ಇಮ್ಯಾಜಿನ್ ಮಾಡ್ತಾರೆ, ನಂಗೆಲ್ಲ ನಗಾಡಿದ್ರೆ ನಾನೊಬ್ಬ ಡುಮ್ಮ ಆಯ್ತದೆ, ಮುಖದಲ್ಲೆಲ್ಲ ಪಿಂಪಲ್ಸ್, ಇಂಗ್ಲಿಷ್ ತಾಬತ್ತಿಲ್ಲ ಸರಿ, ಯಾರು ಇಮ್ಯಾಜಿನ್, ಎಲ್ಲರೂ ನಗಾಡ್ತಿದ್ರು. ಸೊ ದಟ್ಸ್ ಅ ಮ್ಯಾನಿಫೆಸ್ಟೇಷನ್ ವರ್ಕ್ಡ್. ಸೊ ಈ ಸಲ ಬಿಸ್ನೆಸ್ ಸೆಟಪ್ ಮಾಡ್ಕಂತ ಅದು ಮ್ಯಾನಿಫೆಸ್ಟ್ ಮಾಡಿದ್ದೀವಿ. ಮ್ಯಾನಿಫೆಸ್ಟೇಷನ್ ಇದೆ ಅಂತ ದಿನ ಎದ್ದು ಪ್ರೇ ಮಾಡುದು. ನಾನು ಹಾಗೆಲ್ಲ ದಿನ ಎದ್ದು ಅದನ್ನ ಥಿಂಕ್ ಮಾಡ್ತೇನೆ, ಆಸೆ ಮಾಡ್ತೇನೆ, ಹಠ ಹಿಡಿತೇನೆ. ಆಯ್ತು. ಪಾರ್ಕಿಂಗ್ ಎಷ್ಟು ದೊಡ್ಡದಿತ್ತು ಕಾಣ. ನನಗೆ ಒಂದು ಮಸಾಲೆ ದೋಸೆ, ಮ್ಯಾಂಗೋ ಶೇಕ್ ಒಳ್ಳೇದು ಅಂತ, ಶುಗರ್ಲೆಸ್ ಬರ್ತದೆ ಅದು ಶುಗರ್. Now, what are you feeling? ನಾನು ಗೀ ಪುಡಿ ಮಸಾಲೆ ದೋಸೆ ಮತ್ತು ಒಂದು ಮಿಲ್ಕ್ ಶೇಕ್ ಮ್ಯಾಂಗೋ. ದೇವಸ್ಥಾನಕ್ಕೆ ಹೋದಂಗೆ ಎಷ್ಟು ಫ್ರೆಶ್ ಇರುತ್ತಲ್ಲ ಇದೆಲ್ಲ ಹಾಕಿದ್ರು. ಹೌದು, ಅದಕ್ಕೆ ಅಲ್ಲ. ಮತ್ತೆ ಸ್ಟೇಜ್ ಇಟ್ಟರೆ ಜನ ಒಬ್ಬರ ಮೇಲೆ ಒಬ್ಬರು ಇದಾಗ್ತಾರೆ. ಇದು ಬೆಸ್ಟ್ ಆಗ್ತದೆ. ಈ ರೆಸ್ಟೋರೆಂಟಲ್ಲಿ ಮಸಾಲೆ ದೋಸೆ ತನಕಂತ ಮುಂಚೆಯಿಂದ ಆಸೆ ಇದ್ದಿತ್ತು. ಸೊ ಫೈನಲಿ ಅದಾಯಿತು. ಮಸಾಲೆ ದೋಸೆ ಒಳ್ಳೆದಿತ್ತು. ಬಟ್ ನಾನು ಮ್ಯಾಂಗೋ ಜ್ಯೂಸಲ್ಲಿ ಶುಗರ್ಲೆಸ್ ಕೇಳಿದ್ದೆ. ಬಟ್ ಅವ್ರು ಆಲ್ರೆಡಿ ಮಾಡೋದನ್ನು ಕೊಟ್ಟರು, ಅದ್ರ ಶುಗರ್ಲೆಸ್ ಇರಲಿಲ್ಲ. ಅಂದರೆ ಶುಗರ್ ಇದ್ದಿತ್ತು, ಸುಮಾರು ಇದ್ದಿತ್ತು. ಸೊ ಅದು ನಾನು ಹಾಗೆ ಬಿಸಾಕಿದೆ. ದೋಸೆ ಎಲ್ಲ ಒಳ್ಳೆದಿತ್ತು. ಬಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ತುಂಬ ಜಾಸ್ತಿ ಜನ ಇದ್ದದ್ರಿಂದ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇಲ್ಲ. ಅಂಥದ್ದು ಸೆಲ್ಫ್ ಸರ್ವಿಸ್ ಕೂಡ. ನಾವು ಎಲ್ಲೆಲ್ಲ ಜಾಗ ಇತ್ತು ಅಲ್ಲೆಲ್ಲ ಹೋಗಿ ಕೂತ್ಕೊಂಡು ಒಂಥರ ವೈಬ್, ಟೆಂಪಲ್ ವೈಬ್ಸೇ ಬರ್ತಿದ್ದಿತ್ತು. ಒಳ್ಳೆದಿತ್ತು, ಇಷ್ಟ ಆಯ್ತಲ್ಲ. ಬಟ್ ಮತ್ತೊಂದು ಸಲ ಬತ್ತಿ ಅಂತ ಕೇಳಿದ್ರೆ ಐ ವುಡ್ ನಾಟ್ ಕಮ್ ಹಿಯರ್. ಇಷ್ಟ ಆಯ್ತಾ? ವಾಪಸ್ ಬರ್ತೀರಾ? ವುಡ್ ಯು ಕಮ್ ಅಗೇನ್? ಇಲ್ಲ, ತಿಂಡಿ ಒಳ್ಳೆತ್ತು, ಟೇಸ್ಟ್ ಇಷ್ಟ ಆಯಿತಾ? ಬಟ್ ರಶ್ ಜಾಸ್ತಿ ಆಯಿತು. ವಾಪಸ್ ಬರ್ಬೇಕೆ ಅನಿಸಿಲ್ಲ. ನಾನಂತೂ ಬರ್ತಿಲ್ಲ. ಬಿಕಾಸ್ ದೇವಸ್ಥಾನಕ್ಕೆ ಹಾಕೋದು ನನಗೆ ನಾರ್ಮಲಿ ನಾನು ಕಮ್ಮಿ ಹಾಕೋದು. ಒಂದೇ ಒಂದು ರೀಸನಿಗೆ ಅಲ್ಲಿ ರಶ್ ಇರುತ್ತೆ, ಕ್ಯೂವಲ್ಲಿ ಜಾಸ್ತಿ ನಿಲ್ಕಂತ. ಸೊ ತಿಂಡಿ ಇಷ್ಟ ಆಯಿತು. ಬೇರೆ ಔಟ್ಲೆಟಲ್ಲೂ ಸೇಮೇ ಸಿಗುತ್ತೆ. ಸೊ ಒಂದ್ಸಲ ವೈಬ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬರೋದು ಒಳ್ಳೆದಿತ್ತು. ಹೋದದ್ದು ನಾವು ಟೈಮ್ 7 ಗಂಟೆ. ಬೊಮ್ಮಸಂದ್ರಕ್ಕೆ ಹೋಗಿ ನಾವು ತಿಂಡಿ ಎಲ್ಲ ತಿನ್ಕೊಂಡು ಅಲ್ಲಿಂದ ಮತ್ತೆ ಮರ್ಸಿಡೀಸ್ ಶೋರೂಮ್ಗೆ ನಾವು ಲೊಕೇಶನ್ ಹಾಕ್ತೇವೆ. ಬಟ್ ಯಾವುದು ಓಪನ್ ಇಲ್ಲ, ಸಂಡೇ ಅಲ್ಲ. ಸೊ ಕ್ಲೋಸ್ ಆಯ್ತು. ಆಗ ಫುಲ್ ಲೆಕ್ಚರ್ ಕೊಟ್ಟದೆಲ್ಲ ವೇಸ್ಟ್ ಇರಲಿ. ನೆಕ್ಸ್ಟ್ ಟೈಮ್ ಅಪ್ಪ ಕಾಣ್ತಂದು ಒಂದು ಕಡೆ ಕಾಲ್ ಮಾಡಿಕೆ ಅಂತ ಒಂದು ಕಡೆ ಹೋಯ್ತು. ಫುಲ್ ಎಲ್ಲ ಕ್ಲೋಸ್ ಇದ್ದಿತ್ತು. ಅಲ್ಲೊಂದು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇತ್ತು, ಅಲ್ಲ ಹಬ್ಬ ಹಾಕೇನ್ರು ಅಲ್ಲಿ ಬೇಡ, ಸ್ವಲ್ಪ ಫ್ರೆಶ್ ಇದಕ್ಕೆ ಹಬ್ಬ ನೆಕ್ಸ್ಟ್ ಟೈಮ್ ಹಬ್ಬ ಅನ್ಕೊಂಡು ಕರ್ಕೊಂಬಂದು. ಅವತ್ತು ಹಬ್ಬ ಕೈಲಿಲ್ಲಲ್ಲ ಮರ್ಸಿಡೀಸ್ ಕಮ್ಗೆ. ಸೊ ಇವತ್ತು ಫೈನಲಿ ಬಂದಿದ್ದೆ ಮಂಗಳೂರಲ್ಲಿ. ಹೌ ಆರ್ ಯು ಫೀಲಿಂಗ್? ನೈಸ್. ಇಯರ್ ಎಂಡ್ ಒಳಗೆ ತಗೊಳ್ಬೇಕು ನಾವು ಅಷ್ಟೇ. ದಟ್ಸ್ ವಾಟ್ ವಿ ಪ್ಲಾನ್ ಫಾರ್. ವಿಲ್ ಸಿ ವಾಟ್ ಮಾಡೆಲ್.
ಒಳಗೆಲ್ಲ ವಿಡಿಯೋ ಮಾಡ್ತಿದ್ರೆ ನಂಗೆ ಮಾಡ ನಂಗೆ ಸರಿ ಆಗ್ತಿಲ್ಲ. ನಂಗೆ ಮಾಡೋದಕ್ಕೆ ಅಭ್ಯಾಸ ಅಲ್ಲ ಇಲ್ಲ. ಬ್ಲ್ಯಾಂಕ್ ಶಾಟ್ಸ್ ತೆಗಿಬೋದು ಅಂತ ಕಂಬ ಕಣ್ಕಂಬ ಬಂತ ಮತ್ತೆ ಹೇಳ್ತೆ BMW ನೋಡ್ಬೇಕಾ ಖಾಲಿ ಇದ್ದದ್ದು ನೋಡಿ ಸಾಕ? ಬೆಂಜ್ ಬೇಡ, ಮರ್ಸಿಡೀಸ್ ನೋಡು ಸಾಕು. ಆಗ ಒಂದೇ ಬಂದಿದ್ ಕಣಿ. ಹೌದು, ಕ್ಲೀನ್ ಅಲ್ಲಿದ್ ಕಣಿ. ಕ್ಲೀನ್ ಗೋಲ್, ಕ್ಲೀನ್ ಗೋಲ್. ಎಸ್, ಲೆಟ್ಸ್ ಡೂ ಇಟ್. ಚೆನ್ನಾಗಿದೆ. 1.25 CR. ಒಂದು ಪ್ಯಾಡಲ್ ಶಿಫ್ಟ್ ಮಾಡ್ಪಾತೆ. ಪ್ಯಾಡಲ್ ಶಿಫ್ಟ್ ಆಗುತ್ತೆ. ಅಂದ್ರೆ ಇದಕ್ಕೆ ಮೋಡ್ ಸ್ಮೂಲ್ ಚೇಂಜ್ ಮಾಡ್ಕೊಳ್ಳಿ ನೆಟ್ ಒಂದೇನು ಚೆನ್ನಾಗಿ ಗುಡ್ ಒಳ್ಳೆ ಕ್ಲೋಸಿಂಗ್ ಇದೆ ಕಂಪ್ಲೀಟ್. ಏನೋ ಸಿ ಕ್ಲಾಸ್ ತೋಚ್ಪಾಗಿದೆ ವೆಹಿಕಲ್ ಉಂಟು. ಬಟ್ ಒಂಜಾರ್ ಮಿನಕ್ಕೆ MS ಬಕ್ ಒಂದಿತ್ತ ಗೇರ್ ಶಿಫ್ಟ್ ದ ಆತದ ಲವ್ಲ ಕ್ಲೀನ್ ಉಂಟು ಅಂದ್ರೆ ನೆಟ್ಟಿಗೆ ಚೂರ್ಲ ಫೀಲ್ ಉಪ್ಪು ಮತ್ತೆ ಒಂದಿಟ್ಟು ಕ್ವಿಕ್ ಉಪ್ಪುಂಡು. ಒಂದಿಟ್ಟು ಒಂದಿಜ್ಜಿ ಮಾತ್ರ ಇಂಜಿನ್ ನಾಯ್ಸ್ ಅಥವಾ ಸೌಂಡ್ ಅವಲ ಪಿದೆಕೇನು ನೆಂಕೇನು ಒಂದಿಜ್ಜ ಇಲ್ಲ ಕೇನು ಜೀರೆ ಟು ರೇಸ್ ಟು ಗೆಟ್ ದಟ್ ಪವರ್ ದ ಇಂಜಿನ್ ಇಸ್ ರಿಯಲಿ ವರ್ಕಿಂಗ್ ಹಾರ್ಡ್ ಆ ಥರ ಫೀಲ್ ಆಗ್ತದೆ. ದಿಸ್ ಇಸ್ ಒಂದು ಇದೆ ಕಸ್ಟಮೈಸ್ ಮಾಡ್ಬೋದು ಸರ್. ಒಂದಿಲ್ಲ ಕಸ್ಟಮೈಸ್ ಮಾಡ್ಬೋದು. ಒಂದು ಕ್ಲಸ್ಟರ್ ಅದು ಲೈಟ್ಸ್ ಕ್ಯಾಮರಾ ಮೂಲ ಬರ್ಕೊಂಡು ಡೋರ್ ಬಿಡೆ ಬರ್ಕೊಂಡ ಅಂದು ಮುಗಿತ್ ಮರ್ಸಿಡೀಸ್ ಎಲ್ಲ ಕಣ್ಕೊಂಡ್ ಬಂತು. ಸೊ ಹೇಗಾಯ್ತು? ಇಷ್ಟ ಆಯ್ತು. ನನಗೆ ಗೊತ್ತುಂಟು ಇಷ್ಟ, ನನಗೆ ಇಷ್ಟನೇ. ಚಿಕ್ಕಂದ ಡ್ರೀಮ್ ನಂಗೂ ಇಷ್ಟನೇ. ನಂಗೆ ನೀವು ಯಾವ ಫೀಚರ್ ನಿಂಗೆ ತುಂಬಾ ಇಷ್ಟ ಆಯ್ತು? ನಂಗೆ ಗೊತ್ತಿಲ್ಲ. ನಂಗೆ ಕಾರ್ ಬಗ್ಗೆ ವೆಹಿಕಲ್ ಬಗ್ಗೆ ಎಲ್ಲ ಅಂಥದ್ದಂತ ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ಎಂತಕ್ಕೆ ಇಷ್ಟ ಅಂತಂದರೆ ಇಟ್ ಈಸ್ ಎ ಚಾಲೆಂಜ್ ಫಾರ್ ಅಸ್ ಓನ್ಲಿ. ನಂಗೆ ಇದು ಕಾರ್ ಇಸ್ ಜಸ್ಟ್ ಅ ಸಿಂಬಲ್. ನನಗೆ ಗ್ರೋತ್ ಇಸ್ ಸಿಂಬಲ್ ಅಷ್ಟೇ. ನಾನು ಅದಕ್ಕೋಸ್ಕರ ಕಾರ್ ನೋಡುವ ತಗೊಳ್ಳುವ ಆ ಥರ ಹೇಳಿ. ಬಟ್ ನಿಮಗೆ ಆ್ಯಸ್ ಅ ಕಾರ್ ಬಿಡೋದು, ಕಾರ್ ತಗೊಳ್ಳೋದು ಅದೆಲ್ಲ ಇಷ್ಟ ಅಲ್ಲ? ನೀವು ಹೇಳಿ ಫೀಚರ್. ನಂಗೆ ಎಲ್ಲ ಡ್ರೀಮ್ ಆಯಿತು. ಐ ಅಕಂಪ್ಲಿಷ್ಡ್ ಎವ್ರಿಥಿಂಗ್. ನೌ ದಿಸ್ ಇಸ್ ದ ಓನ್ಲಿ ಒನ್ ವಿಚ್ ಇಸ್ ಪೆಂಡಿಂಗ್. ಇದಾದ್ಮೇಲೆ ಮತ್ತೆ ಫೆರಾರಿ ಬರ್ತದೆ. ಮತ್ತೆ ಡ್ರೀಮ್ ಎಲ್ಲ ಮುಗಿದ್ರೆ ಮತ್ತೆ ಲೈಫಲ್ಲಿ ಎಂತ ಸಹ ಇರಲ್ಲ. ಸಿ ಕ್ಲಾಸ್ ಆದರೆ ಸ್ಟಿಲ್ ಫೈನ್. ಓಕೆ 64 67 ಅಂತ 68 ಏನೇ 68 ಲ್ಯಾಕ್ಸ್ ಏನೇ 70 ಹೇಳಿದ್ರಲ್ಲ ಅವರು. ಡೀಸೆಲ್ ಪೆಟ್ರೋಲ್ ಎರಡು ಇತ್ತಲ್ಲ, ಸೊ ನಾವು ಪೆಟ್ರೋಲ್ ಎಸ್, ಇಷ್ಟ ಇವತ್ತಿನ ವಿಡಿಯೋ. ರ್ಯಾಂಡಮ್ ವಿಡಿಯೋ ನಾವು ದಿನದಲ್ಲಿ ಎಂತೆಲ್ಲ ಮಾಡಿ ಅದನ್ನೆಲ್ಲ ಮಿಕ್ಸ್ಚರ್ ಮಾಡಿ ಹಾಕಿದೆ. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸಲ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೆ. ಗಮ್ಮತ್ತಂಗಿರಿ.